ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೇ ಅತಿ ಶಕ್ತಿಶಾಲಿ ಸೂರ್ಯಗ್ರಹಣದೊಂದಿಗೆ ಕೂಡಿರುವಂತಹ ಮಹಾಲಯ ಅಮಾವಾಸ್ಯೆಯೊಳಗೆ ಈ ಕತೆ ತಪ್ಪದೆ ಎಲ್ಲರೂ ಕೂಡ ಕೇಳಬೇಕು. ಈ ಕತೆ ಕೇಳೋದ್ರಿಂದ ಅಕಾಲ ಮೃತ್ಯು ದೋಷಗಳಿಂದ ತಪ್ಪಿಸ್ಕೊಳ್ಬೋದು. ಹಾಗೆ ಗ್ರಹಣದ ದೋಷಗಳು ಕೂಡ ಕಾಡಲ್ಲ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಈ ಕತೆ ನಮಗೆ ಗರುಡ ಪುರಾಣದಲ್ಲಿ ಕಾಣಿಸುತ್ತೆ. ಪೂರ್ವದಲ್ಲಿ ಸತ್ಯಯುಗದಲ್ಲಿ ವಂಗ ಎಂಬ ರಾಜ್ಯವನ್ನು ಬಬ್ರುವಾಹನ ಎಂಬ ರಾಜ ಪಾಲಿಸುತ್ತಿದ್ದ. ಈ ವಂಗ ರಾಜ್ಯ ತುಂಬಾನೇ ವಿಶಾಲವಾದುದು. ಬಬ್ರುವಾಹನ ಎಷ್ಟೋ ಸಮರ್ಥವಾಗಿ ಅವನ ರಾಜ್ಯ ಶತ್ರುಗಳ ಕೆಂಗಣ್ಣಿಗೆ ಗುರಿಯಾಗದಂತೆ ಧರ್ಮಬದ್ಧವಾಗಿ ಪಾಲಿಸುತ್ತಿದ್ದ. ಸತ್ಯಯುಗದಲ್ಲಿ ಭೂಮಿಯ 4 ದಿಕ್ಕಿನಲ್ಲೂ ಕೂಡ ಬರೀ ಸತ್ಯವೇ ತುಂಬಿತ್ತು. ಆ ಯುಗದಲ್ಲಿ ಸತ್ಯ ಅಂದರೆ ಬಬ್ರುವಾಹನ ಎಂದು ಪ್ರಜೆಗಳು ಹೇಳುವಂತೆ ಅವನು ರಾಜ್ಯ ಪಾಲಿಸುತ್ತಿದ್ದ. ಆಮೇಲೆ ಒಂದು ವಿಷಯ, ಬಬ್ರುವಾಹನ ಅಂದ್ರೆ ಅರ್ಜುನನ ಮಗ ಅಲ್ಲ. ಈ ಸತ್ಯಯುಗದಲ್ಲಿ ರೋಗಿಗಳು, ಪಾಪಿಗಳು, ಕಳ್ಳರು, ಹಂತಕರು ಯಾರೂ ಇರಲ್ಲ. ಬರೀ ಧರ್ಮಬದ್ಧವಾಗಿ ರಾಜ್ಯ ಪಾಲಿಸುವಂತಹ ರಾಜರು ಮಾತ್ರವೇ ಇದ್ದರು. ಒಂದು ದಿನ ಬಬ್ರುವಾಹನ ಬೇಟೆಗೆಂದು ಕಾಡಿಗೆ ಹೋದ. ಅವನ ಹಿಂದೆ 100 ಜನ ಅಶ್ವಸೈನ್ಯ, ಬೇಕಾದಷ್ಟು ಜನ ಮಿತ್ರರು, ಅವರ ಹಿಂದೆ ಎಷ್ಟೋ ಜನ ಸೈನಿಕರು, ಇವರೆಲ್ಲರಿಗೂ ಸೇವೆ ಮಾಡಲು, ಅಡುಗೆ ಮಾಡಲು ಇನ್ನಷ್ಟು ಜನ ಸೇವಕರು, ಎಲ್ಲರೂ ಕೂಡ ಬಬ್ರುವಾಹನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಅಟ್ಟಹಾಸದಿಂದ ಇವರ ಬೇಟೆ ಸಾಗುತ್ತಿತ್ತು. ಎಷ್ಟೋ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಅದೇ ಸರದಿಯಲ್ಲಿ ಒಂದು ಜಿಂಕೆಯ ಮೇಲೆ ಬಾಣ ಬಿಟ್ಟ ಬಬ್ರುವಾಹನ. ಆ ಬಾಣ ಇನ್ನೂ ಜಿಂಕೆಯ ಮೈಯಲ್ಲೇ ಚುಚ್ಚಿತ್ತು. ಆದರೂ ಕೂಡ ಅದು ಪ್ರಾಣ ಉಳಿಸಿಕೊಳ್ಳೋ ಛಲದಿಂದ ಓಡುತ್ತಲೇ ಇತ್ತು. ಆ ಕ್ಷಣ ಬಬ್ರುವಾಹನ ಒಬ್ಬ ರಾಜನಲ್ಲದೆ ಸಾಮಾನ್ಯ ಬೇಟೆಗಾರನಂತೆ ಬದಲಾಗಿ ಹೋದ. ಅವನ ಹಿಂದೆ ಇದ್ದ ಸೈನಿಕರು, ಸೇವಕರು, ಸ್ನೇಹಿತರು ಎಲ್ಲರನ್ನೂ ಕೂಡ ಮರೆತು ಹೇಗಾದರೂ ಆ ಜಿಂಕೆಯನ್ನು ಇಂದು ನಾನು ಕೊಲ್ಲಲೇಬೇಕು ಎಂಬ ಹಠದಿಂದ ಅದನ್ನು ಹಿಂಬಾಲಿಸಿಕೊಂಡು ವೇಗವಾಗಿ ಹೋಗುತ್ತಿದ್ದ. ಕೊನೆಯಲ್ಲಿ ಹೇಗೋ ಆ ಜಿಂಕೆ ಅವನ ಕೈಗೆ ಸಿಕ್ಕಿಬಿತ್ತು. ಇದೇ ರೀತಿ ಎಷ್ಟೋ ಸಮಯ ಕೂಡ ಕಳೆದು ಹೋಗಿತ್ತು. ಅವನ ಗುರಿ ಕೇವಲ ಜಿಂಕೆಯನ್ನು ಹಿಡಿಯುವುದು ಮಾತ್ರವಾಗಿದ್ದರಿಂದ ಅದುವರೆಗೂ ಅವನಿಗೆ ಹಸಿವು, ದಾಹ ಆಗಲಿಲ್ಲ. ಆದರೆ ಈಗ ಜಿಂಕೆ ಸಿಕ್ಕಿ ಅವನ ಗುರಿ ಸಾಧಿಸಿದ ತಕ್ಷಣ ಅವನಿಗೆ ಹಸಿವು, ದಾಹ ಶುರುವಾಯಿತು. ಅದಕ್ಕಾಗಿ ತಿನ್ನಲು ಏನಾದರೂ ಸಿಗುತ್ತದೆಯೇ ಎಂದು ಸುತ್ತಮುತ್ತ ಹುಡುಕಾಡತೊಡಗಿದ. ಅವನ ಅದೃಷ್ಟದ ಮೇರೆಗೆ ಅಲ್ಲೇ ಹತ್ತಿರದಲ್ಲಿ ಅವನಿಗೊಂದು ಸರೋವರ ಕಾಣಿಸಿತು. ಆ ಸರೋವರದೊಳಗೆ ಸ್ನಾನ ಮಾಡಿ ಸ್ವಲ್ಪ ನೀರು ಕುಡಿದು ಅಲ್ಲೇ ಇರುವ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಕುಳಿತುಕೊಂಡ. ಹಠಾತ್ತನೆ ಅವನಿಗೆ ನಿದ್ದೆ ಆವರಿಸಿ ಅಲ್ಲೇ ಮರದ ಕೆಳಗೆ ನಿದ್ರೆಗೆ ಜಾರಿದ. ಇಷ್ಟರಲ್ಲಿ ಅವನಿಗೆ ಒಂದು ಗುಂಪು ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ಅವನ ಪರಿವಾರ ಬಂದಿರಬೇಕು ಅಂದುಕೊಂಡು ಕಣ್ಣು ಬಿಟ್ಟು ನೋಡಿದ. ಆದರೆ ಅವನ ಮುಂದೆ 100 ಪ್ರೇತಾತ್ಮಗಳನ್ನು ಹಿಂದಿಟ್ಟುಕೊಂಡು ನಿಂತಿರುವಂತಹ ಪ್ರೇತವಾಹನ ಎಂಬ ರಾಜ ಇದ್ದ. ಆ ಪ್ರೇತಾತ್ಮಗಳೆಲ್ಲ ಮೂಳೆಗೆ ಚರ್ಮ ಅಂಟಿಸಿದಂತೆ ಕಾಣಿಸುತ್ತಿದ್ದವು. ಅವುಗಳ ದೇಹದಲ್ಲಿ ಒಂದು ತುಂಡು ಮಾಂಸ ಕೂಡ ಇಲ್ಲ. ಅವುಗಳ ಆಕಾರ ತುಂಬಾನೇ ಭಯ ಉಂಟು ಮಾಡುತ್ತಿತ್ತು. ಅಷ್ಟೊಂದು ಭಯಾನಕವಾಗಿ, ವಿಕಾರವಾಗಿ ಪ್ರೇತಾತ್ಮಗಳು ಕಾಣಿಸಿದರೆ ಯಾರಿಗಾದರೂ ಭಯ ಆಗುತ್ತೆ. ಆದರೆ ಅಲ್ಲಿದ್ದಿದ್ದು ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾನ್ ಪರಾಕ್ರಮಿಯಾದ ಬಬ್ರುವಾಹನ. ಅವನ ಮನಸ್ಸಿನಲ್ಲಿ ಸ್ವಲ್ಪ ಭಯ ಶುರುವಾದರೂ ಕೂಡ ಅದನ್ನು ಹಾಗೆಯೇ ನುಂಗಿಕೊಂಡು ಬಿಲ್ಲು, ಬಾಣ ತೆಗೆದುಕೊಂಡು ಅವುಗಳ ಕಡೆ ಗುರಿ ಇಟ್ಟು ನಿಂತ. ನೀವೆಲ್ಲರೂ ಯಾರು? ನೋಡಲು ಇಷ್ಟೊಂದು ಭಯಂಕರವಾಗಿದ್ದೀರಿ. ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಆಕಾರ ಏಕೆ ಇಷ್ಟೊಂದು ವಿಕಾರವಾಗಿದೆ ಎಂದು ಕೇಳಿದ. ಆಗ ಪ್ರೇತಗಳ ರಾಜನಾದ ಪ್ರೇತವಾಹನ, ಮಹಾರಾಜ, ನಿಮ್ಮ ದರ್ಶನ ಆದ ತಕ್ಷಣ ನಮ್ಮೊಳಗಿದ್ದ ಪ್ರೇತ ಭಾವನೆ ನಶಿಸಿದೆ. ನಮಗೆ ಈ ಆಕಾರದಿಂದ ವಿಮುಕ್ತಿ ಲಭಿಸುತ್ತದೆ ಎಂಬ ನಂಬಿಕೆ ಬಂತು ಎಂದು ಹೇಳಿದ. ಪ್ರೇತವಾಹನ ಹೇಳಿದಂತ ಮಾತುಗಳು ಬಬ್ರುವಾಹನನಿಗೆ ಅರ್ಥವಾಗಲಿಲ್ಲ. ನೀನು ಏನು ಮಾತನಾಡುತ್ತಿದ್ದೀಯಾ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನನಗೆ ಅರ್ಥವಾಗುವಂತೆ ಸ್ಪಷ್ಟವಾಗಿ ಹೇಳು ಎಂದು ಕೇಳಿದ. ಅದಕ್ಕೆ ಪ್ರೇತವಾಹನ, ಮಹಾರಾಜ, ನಾವೆಲ್ಲರೂ ಪ್ರೇತಾತ್ಮಗಳು. ಆದರೆ ಒಂದಾನೊಂದು ಕಾಲದಲ್ಲಿ
ನಾವೆಲ್ಲರೂ ಕೂಡ ಮನುಷ್ಯರೇ. ಆದರೆ ನಾವು ಅಂದು ಮಾಡಿದ ಪಾಪಗಳ ಕಾರಣದಿಂದ ಈಗ ಪ್ರೇತಾತ್ಮಗಳಂತೆ ಅಲೆಯುತ್ತಿದ್ದೇವೆ. ಯಾವ ವ್ಯಕ್ತಿಗೆ ದಹನ ಸಂಸ್ಕಾರ, ಶ್ರಾದ್ದ, ತರ್ಪಣ ನಡೆಯುವುದಿಲ್ಲವೋ ಅವರೆಲ್ಲರೂ ಕೂಡ ಪ್ರೇತಗಳಾಗಿ ತಿರುಗಾಡುತ್ತಾರೆ. ಅಷ್ಟೇ ಅಲ್ಲದೆ ನಂಬಿಕೆ ದ್ರೋಹಿಗಳು, ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳದವರು, ದಿನದಲ್ಲಿ ಹೆಚ್ಚು ಕಾಲ ಮತ್ತಿನಲ್ಲಿರುವವರು, ಕಳ್ಳತನ ಮಾಡುವವರು, ಅಸೂಯೆ, ದ್ವೇಷ, ಹೊಟ್ಟೆ ಕಿಚ್ಚಿನಿಂದ ಬದುಕುವವರು, ಗುರುಪತ್ನಿಯನ್ನು ಕಾಮಿಸುವವರು, ಒಬ್ಬರ ಆಸ್ತಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವವರು, ಪರರ ಸೊತ್ತಿಗೆ ಆಸೆ ಪಡುವವರು ಮುಂತಾದ ತಪ್ಪುಗಳನ್ನು ಮಾಡಿದವರೆಲ್ಲರೂ ಪ್ರೇತಗಳಾಗಿ ಅಲೆಯುತ್ತಾರೆ. ನಾವೆಲ್ಲರೂ ಕೂಡ ಅಂತಹ ತಪ್ಪುಗಳನ್ನು ಮಾಡಿ ಈ ರೀತಿ ಬದಲಾದವರೇ. ಮಹಾರಾಜ, ಈಗ ನಮ್ಮ ಕಷ್ಟಗಳು ಹೇಳುತ್ತೀವಿ ಕೇಳಿ. ನಮಗೆ ಊಟ ಸಿಗುವುದಿಲ್ಲ, ನೀರು ಸಿಗುವುದಿಲ್ಲ, ನಮ್ಮ ಕಣ್ಣೆದುರಿಗೆ ಇರುವಂತ ಆಹಾರವನ್ನು ನಾವು ತಿನ್ನಲು ಆಗುವುದಿಲ್ಲ, ನೀರನ್ನು ಕುಡಿಯಲು ಆಗುವುದಿಲ್ಲ. ಇದರಿಂದ ಹಸಿವು, ದಾಹದಿಂದ ನಾವು ಪ್ರತಿಕ್ಷಣ ಬಳಲುತ್ತೀವಿ. ನಮಗೆ ಪಿಂಡ ಇಡುವವರಾಗಲಿ ಶ್ರಾದ್ದ ಮಾಡುವವರಾಗಲಿ ಯಾರೂ ಇಲ್ಲದ ಕಾರಣ ಇದೇ ರೀತಿ ನಾವು ಉಳಿದುಕೊಂಡಿದ್ದೀವಿ. ಒಂದು ರಾಜ್ಯದಲ್ಲಿ ಅನಾಥರಿಗೆ ಹಾಗೂ ಶ್ರಾದ್ದ ಮಾಡಲು ಗತಿ ಇಲ್ಲದವರಿಗೆ ಆ ರಾಜ್ಯದ ರಾಜಾನೇ ಪಿಂಡದಾನ ಮಾಡಬೇಕು. ಆ ರೀತಿ ನೀವು ಮಾಡುವುದರಿಂದ ನಾವು ಈ ರೂಪದಿಂದ ವಿಮುಕ್ತಿ ಪಡೆಯುತ್ತೇವೆ. ಇದರಿಂದ ನೀವು ಕೂಡ ಎಷ್ಟೋ ಪುಣ್ಯ ಗಳಿಸಿಕೊಳ್ಳುತ್ತೀರಿ. ಮಹಾರಾಜ, ಮನುಷ್ಯ ಬದುಕಿರುವಷ್ಟು ಕಾಲ ಇವರು ನನ್ನವರು, ಅವರು ನನ್ನವರು, ಈ ವಸ್ತು ನನ್ನದು, ಈ ಬಟ್ಟೆ ನನ್ನದು, ಈ ಪದಾರ್ಥ ನನ್ನದು, ಈ ಸಂಪತ್ತು ನನ್ನದು, ಈ ಮನೆ ನನ್ನದು ಎಂದು ಭಾವಿಸುತ್ತಾರೆ. ಆದರೆ ಕೊನೆಯಲ್ಲಿ ಯಾರೂ ಕೂಡ ಬದುಕುವುದಿಲ್ಲ. ಹೆಂಡತಿಯಾಗಲಿ ಮಕ್ಕಳಾಗಲಿ ನಮ್ಮ ಸ್ವಾರ್ಥ, ನಮ್ಮ ಕೋರಿಕೆ, ನಮ್ಮ ಅವಸರಕ್ಕಾಗಿ ನಾವು ಮಾಡಿಕೊಂಡಂತ ನಂಟು ಮಾತ್ರ. ಅವರಿಗೆ ಬೇಕಾದ್ದನ್ನು ನಾವು ಕೊಡುವಷ್ಟು ಕಾಲ ಮಾತ್ರ ಅವರಿಂದ ನಮಗೆ ಗೌರವ, ಮರ್ಯಾದೆ ಸಿಗುತ್ತದೆ. ಅದೇ ರೀತಿ ನಾವು ಕೂಡ ಅವರು ನಮಗೆ ಬೇಕಾದ್ದನ್ನು ಕೊಡುವಷ್ಟು ಕಾಲ ಮಾತ್ರ ಅವರನ್ನು ಗೌರವಿಸುತ್ತೇವೆ. ಅವರ ಅವಸರ ನಮಗಿಲ್ಲದಿರುವಾಗ, ಹಾಗೆ ನಮ್ಮ ಅವಸರ ಅವರಿಗಿಲ್ಲದಿರುವಾಗ ಯಾರು ಯಾರಿಗೂ ಕೂಡ ಬೆಲೆ ಕೊಡುವುದಿಲ್ಲ. ಮನುಷ್ಯ ಸತ್ತ ನಂತರ ಅವನು ಕೂಡಿಟ್ಟಂತ ಸಂಪತ್ತೆಲ್ಲ ಕೂಡ ಮನೆಯಲ್ಲೇ ದೂರಾಗುತ್ತದೆ. ಬಂಧುಗಳು ಸ್ಮಶಾನದ ಹತ್ತಿರ ಉಳಿದು ಹೋಗುತ್ತಾರೆ. ದೇಹ ದಹನ ಸಂಸ್ಕಾರದ ನಂತರ ದೂರಾಗುತ್ತದೆ. ನಮ್ಮ ಜೊತೆ ಪರಲೋಕದವರೆಗೂ ಹಿಂಬಾಲಿಸಿಕೊಂಡು ಬರುವುದು ಕೇವಲ ನಾವು ಮಾಡಿದಂತ ಪಾಪ ಪುಣ್ಯಗಳು ಮಾತ್ರವೇ ಎಂದು ಹೇಳಿದ ಪ್ರೇತವಾಹನ. ಆಗ ಬಬ್ರುವಾಹನ, ಓ ಪ್ರೇತಾತ್ಮ, ನೀನು ತುಂಬಾ ತಿಳಿದವನಂತೆ ಮಾತನಾಡುತ್ತಿರುವೆ. ನೀನು ಮನುಷ್ಯನಾಗಿರುವಾಗ ಯಾರಾಗಿದ್ದೆ ಎಂಬ ಕುತೂಹಲ ನನಗೆ ಮೂಡುತ್ತಿದೆ. ಈಗ ಹೇಳು, ನೀನು ಯಾರು ಎಂದು ಕೇಳಿದ. ಆಗ ಪ್ರೇತವಾಹನ, ಮಹಾರಾಜ, ನಾನು ಮನುಷ್ಯನಾಗಿರುವಾಗ ಒಬ್ಬ ಶ್ರೀಮಂತ ವ್ಯಾಪಾರಿಯಾಗಿದ್ದೆ. ನನ್ನ ಹೆಸರು ದೇವದತ್ತ. ನಾನು ಸನ್ಮಾರ್ಗದಲ್ಲಿ ನಡೆದೆ, ದೇವರ ಆರಾಧನೆ ಮಾಡಿದೆ, ತೀರ್ಥಯಾತ್ರೆಗಳಿಗೆ ಸುತ್ತಾಡಿದೆ, ದಾನ ಧರ್ಮಗಳನ್ನು ಮಾಡಿದೆ. ಆದರೆ ನಾನು ಸತ್ತ ಮೇಲೆ ನನಗೆ ಕಾರ್ಯ ಮಾಡಲು ಯಾರೂ ಕೂಡ ಇಲ್ಲದಂತಾಯಿತು. ಆ ಒಂದು ಕಾರಣದಿಂದಲೇ ನನಗೆ ಪ್ರೇತರೂಪ ಲಭಿಸಿತು. ಒಬ್ಬ ಮಹಾರಾಜ ಎಲ್ಲ ಕುಲದವರಿಗೂ ಎಲ್ಲ ವರ್ಣದವರಿಗೂ ಬಂಧುವಾಗುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ನೀವು ನಮ್ಮೆಲ್ಲರಿಗಾಗಿ ಕಾರ್ಯ ಮಾಡಿ ನಮಗೆ ಮೋಕ್ಷ ಸಿಗುವಂತೆ ಮಾಡಿ ಎಂದು ಹೇಳಿ ಅವನ ಹತ್ತಿರ ಇದ್ದ ಒಂದು ಮಣಿಯನ್ನು ರಾಜನಿಗೆ ಕೊಡಲು ಹೋದ ಪ್ರೇತವಾಹನ. ಅದಕ್ಕೆ ಬಬ್ರುವಾಹನ ತಿರಸ್ಕರಿಸುತ್ತಾ, ಓ ಪ್ರೇತವಾಹನ, ನಾನೊಬ್ಬ ಮಹಾರಾಜ. ನಾನು ದಾನ ಕೊಡಬಹುದೇ ವಿನಃ ಇತರರಿಂದ ದಾನ ಪಡೆದುಕೊಳ್ಳಬಾರದು. ನಾನು ನಿಮ್ಮೆಲ್ಲರ ಕಾರ್ಯ ಮಾಡುತ್ತೇನೆ. ಆದರೆ ಅದಕ್ಕೂ ಮುಂಚೆ ನನಗೊಂದು ವಿಷಯ ಹೇಳು. ನನ್ನ ವಂಶದಲ್ಲಿ ಯಾರಾದರೂ ಪ್ರೇತಗಳಾಗಿ ಉಳಿದಿದ್ದಾರಾ ಎಂಬ ವಿಷಯ ನಾನು ಯಾವ ರೀತಿ ತಿಳಿದುಕೊಳ್ಳುವುದು? ಅದೇ ರೀತಿ ಒಂದು ವೇಳೆ ಆ ರೀತಿ ಯಾರಾದರೂ ಇದ್ದರೆ ಅವರಿಗೆ ಮೋಕ್ಷ ಯಾವ ರೀತಿ ಕೊಡಿಸುವುದು ಎಂದು ಕೇಳಿದ. ಆಗ ಪ್ರೇತವಾಹನ, ಮಹಾರಾಜ, ನಿಮ್ಮ ವಂಶದಲ್ಲಿ ಯಾರಾದರೂ ಪ್ರೇತಗಳಾಗಿ ಅಲೆಯುತ್ತಿದ್ದರೆ ಕಾರಣವೇ ಇಲ್ಲದೆ ನಿಮಗೆ ಕೆಲವು ಕಷ್ಟಗಳು ಶುರುವಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಕಲಹಗಳು ಸೃಷ್ಟಿಯಾಗುತ್ತವೆ. ದಂಪತಿಗಳು ಪೂರ್ಣ ಆರೋಗ್ಯವಂತರಾಗಿದ್ದರೂ ಸಂತಾನ ಕಲಗುವುದಿಲ್ಲ. ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ನಿರಂತರವಾಗಿ ಕಾಡುತ್ತದೆ.
ಯೌವನದಲ್ಲಿ ಇರುವಾಗಲೇ ಆತ್ಮೀಯರಿಂದ ದೂರಾಗುತ್ತಾರೆ. ನಡುವಯಸ್ಸಿನಲ್ಲಿ ನನ್ನವರು ಎಂಬುವರು ಮರಣಿಸುತ್ತಾರೆ. ಇದ್ದಕ್ಕಿದ್ದಂತೆ ಆದಾಯ ಕಡಿಮೆಯಾಗುತ್ತದೆ. ಇದ್ದಕ್ಕಿದ್ದಂತೆ ಮನೆಗೆ ಬೆಂಕಿ ಬೀಳುತ್ತದೆ. ಮನೆಯಲ್ಲಿ ಹಾಗೂ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುತ್ತಿರುತ್ತವೆ. ಸಂಬಂಧವೇ ಇಲ್ಲದಂತೆ ಅಪವಾದಗಳು ತಲೆ ಮೇಲೆ ಬಂದು ಬೀಳುತ್ತವೆ. ತೀವ್ರವಾದ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ವ್ಯಾಪಾರ ಸಕ್ರಮವಾಗಿ ನಡೆಯುತ್ತಿದ್ದರೂ ಲಾಭ ಬರುವುದಿಲ್ಲ. ಮಳೆ ಚೆನ್ನಾಗಿದ್ದರೂ ಬೆಳೆ ಕೈಗೆ ಸಿಗುವುದಿಲ್ಲ. ತಾಳಿ ಕಟ್ಟಿದ ಹೆಂಡತಿ ಕೂಡ ಶತ್ರುವಿನಂತೆ ಬದಲಾಗುತ್ತಾಳೆ. ಇಂಥದ್ದು ಏನೇನೋ ನಡೆಯುತ್ತದೆ. ಇವೆಲ್ಲವೂ ಕಾರ್ಯ ಮಾಡದೆ ಪ್ರೇತಾತ್ಮಗಳಾಗಿ ತಿರುಗಾಡುತ್ತಿರುವ ನಿಮ್ಮ ಪೂರ್ವಿಕರಿಂದಲೇ ನಡೆಯುತ್ತದೆ ಎಂದು ಹೇಳಿದ ಪ್ರೇತವಾಹನ. ಇದೆಲ್ಲವೂ ಕೇಳಿದ ನಂತರ ಬಬ್ರುವಾಹನ ಅವನ ಅರಮನೆಗೆ ಹಿಂದಿರುಗಿ ಆ ರಾಜ್ಯದ ಎಲ್ಲಾ ಪ್ರೇತಗಳಿಗಾಗಿ ಕಾರ್ಯವನ್ನು ಮಾಡಿದ. ಅದರ ನಂತರ ಪ್ರೇತವಾಹನ, ಅವನ ಹಿಂದೆ ಇದ್ದ ಪ್ರೇತಗಳು, ಹಾಗೆಯೇ ಅನಾಥ ಪ್ರೇತಗಳು, ಅದರ ಜೊತೆ ಬಬ್ರುವಾಹನನ ಪೂರ್ವಿಕರು ಕೂಡ ಸಂತೋಷವಾಗಿ ಸ್ವರ್ಗಕ್ಕೆ ಹೋದರು. ಇದು ಗರುಡ ಪುರಾಣದಲ್ಲಿರುವಂತ ಕತೆ. ಪಿಂಡದಾನಕ್ಕಿರುವ ಬೆಲೆಯನ್ನು ಹೇಳುವಂತ ಈ ಕಥೆಯನ್ನು ಮಹಾಲಯ ಪಕ್ಷದಲ್ಲಿ ಹೇಳಿದರೂ ಕೇಳಿದರೂ ಓದಿದರೂ 7 ಜನ್ಮದ ಪಾಪಗಳು ಹೋಗಿ ಮಹಾಪುಣ್ಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪಿತೃ ದೇವತೆಗಳು ಕೂಡ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.